ಓಂ ಶಾಂತಿ. ಮುರಳಿಯ ದಿನಾಂಕ 14/11/2024। मीठे बच्चे, इन आँखों से जो कुछ दिखाई देता है इसे देखते हुए भी नहीं देखो। इनसे ममत्व निकाल दो, ಕ್ಯೋಂಕಿ ಇಸೆ ಆಗ ಲಗ್ನಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡ್ತಾ ಇದ್ದೀರಿ, ಅದನ್ನು ನೋಡಿದರೂ ನೋಡದಂತೆ ಇರಿ. ಅದರಿಂದ ಮಮತ್ವವನ್ನು ತೆಗೆದುಹಾಕಿರಿ. ಏಕೆ ಎಂದರೆ ಈ ಜಗತ್ತಿಗೆ ಬೆಂಕಿ ಹತ್ತಲಿದೆ. प्रश्न, ईश्वरीय गवर्नमेंट का गुप्त कर्तव्य कौन सा है जिसे दुनिया नहीं जानती? ಈಶ್ವರೀಯ ಸರ್ಕಾರದ ಗುಪ್ತ ಕರ್ತವ್ಯ ಯಾವುದಾಗಿದೆ? ಯಾವುದರ ಬಗ್ಗೆ ಜಗತ್ತಿಗೆ ಏನು ಗೊತ್ತಿಲ್ಲ? उत्तर, ईश्वरीय गवर्नमेंट आत्माओं को पावन बनाकर देवता बनाती है। यह है बहुत गुप्त कर्तव्य जिसे मनुष्य नहीं समझ सकते। जब मनुष्य देवता बने तब तो नरकवासी से स्वर्गवासी बन सके। ಈಶ್ವರೀಯ ಸರ್ಕಾರ ಅನೇಕ ಆತ್ಮರನ್ನು ಪಾವನ ಮಾಡಿ ದೇವತಾ ಮಾಡ್ತಿದೆ ಎಂಬ ವಿಚಾರ ಯಾರಿಗೂ ಗೊತ್ತಿಲ್ಲ. ಇದು ಈಶ್ವರೀಯ ಸರ್ಕಾರದ ಗುಪ್ತ ಕರ್ತವ್ಯ ಆಗಿದೆ. ಯಾವಾಗ ಮನುಷ್ಯರು ದೇವತಾ ಆಗ್ತಾರೆ ಆಗ ಅವರು ನರಕವಾಸಿಯಿಂದ ಸ್ವರ್ಗವಾಸಿಗಳಾಗ್ತಾರೆ. ಮನುಷ್ಯರ ಚಾರಿತ್ರ್ಯನೇ ಕೆಟ್ಟೋಗಿದೆ. ವಿಕಾರಗಳ ಕಾರಣದಿಂದ ಮನುಷ್ಯನ ಚಾರಿತ್ರ್ಯ ಕೆಟ್ಟೋಗಿದೆ. ಅಭಿ ತುಮ್ ಸಬ್ ಕೋ ಶ್ರೇಷ್ಠ ಕ್ಯಾರೆಕ್ಟರ್ ವಾಲಾ बनाने की सेवा करते हो, यही तुम्हारा मुख्य कर्तव्य है. ಈಗ ನೀವು ಅನೇಕ ಆತ್ಮರನ್ನು ಚಾರಿತ್ರ್ಯವಂತರನ್ನಾಗಿ ಮಾಡುವಂತಹ ಸೇವೆ ಮಾಡ್ತಾ ಇದ್ದೀರಿ. ಅದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ. ಓಂ ಶಾಂತಿ. जब ओम शांति कहा जाता है तो अपना स्वधर्म और अपना घर याद पड़ता है. फिर घर में तो बैठ नहीं जाना है. बाप के बच्चे बने हैं तो ज़रूर स्वर्ग का वर्षा भी याद पड़ेगा. ಓಂ ಶಾಂತಿ ಅಂತ ಹೇಳಿದ ಕೂಡಲೇ ನಿಮಗೆ ನಿಮ್ಮ ಸ್ವಧರ್ಮ ಮತ್ತು ಶಾಂತಿಧಾಮ ಮನೆಯ ನೆನಪು ಬರಬೇಕು. ಆದರೆ ಮನೆ ಅಂದರೆ ನಾವಾತ್ಮರು ಮನೆಯಲ್ಲೇ ಕೂಡುವಂಥವರಲ್ಲ. ಮನೆಗೆ ಹೋಗಿ ಮತ್ತೆ ನಮ್ಮ ರಾಜಧಾನಿಯಲ್ಲಿ ಬರೋರಿದ್ದೇವೆ. ಆ ಕಾರಣದಿಂದ ಓಂ ಶಾಂತಿ ಶಬ್ದ ಕೇಳಿದ ಕೂಡಲೇ ನಮಗೆ ಆತ್ಮನ ಸ್ವಧರ್ಮದ ನೆನಪು, ನಮ್ಮ ಮನೆಯ ನೆನಪು, ಜೊತೆಗೆ ತಂದೆ ಕೊಡುವಂತಹ ಆ ಸ್ವರ್ಗದ ನೆನಪು ಸಹ ಬರಬೇಕು. ओम शांति कहने से सारा ज्ञान बुद्धि में आ जाता है. मैं आत्मा शांत स्वरूप हूँ. शांति के सागर बाप का बच्चा हूँ. जो बाप स्वर्ग की स्थापना करते हैं वही बाप हमको पवित्र शांत स्वरूप बनाते हैं.
ಓಂ ಶಾಂತಿ ಅಂತ ಹೇಳಿದ ಕೂಡಲೇ ಅಥವಾ ಕೇಳಿದ ಕೂಡಲೇ ನಾನು ಆತ್ಮ, ಶಾಂತಿಯ ಸ್ವರೂಪ, ಶಾಂತಿ ಸಾಗರನ ಮಗು ನಾನು, ಸ್ವರ್ಗ ಸ್ಥಾಪನೆಗಾಗಿ ನನಗೆ ಬಾಬಾ ಪವಿತ್ರ ಆತ್ಮನನ್ನಾಗಿ ಮಾಡ್ತಾ ಇದ್ದಾರೆ, ಶಾಂತ ಸ್ವರೂಪರನ್ನಾಗಿ ಮಾಡ್ತಿದ್ದಾರೆ ಅನ್ನೋದು ನೆನಪು ಬರಬೇಕು. मुख्य बात है पवित्रता की। पवित्र दुनिया और अपवित्र दुनिया। पवित्र दुनिया में एक भी विकार नहीं, अपवित्र दुनिया में 5 विकार है, इसलिए कहा जाता है विकारी दुनिया. ಮುಖ್ಯ ವಿಷಯ ಆಗಿದೆ ಪವಿತ್ರತೆಯ ವಿಷಯ. ಇದೇ ಜಗತ್ತು ಮೊದಲು ಪವಿತ್ರ ಜಗತ್ತಾಗಿತ್ತು, ಕೊನೆಗೆ ಅಪವಿತ್ರ ಜಗತ್ತು ಆಗಿದೆ. ಇಲ್ಲಿ 5 ವಿಕಾರಗಳು ಇರುವ ಕಾರಣ ಇದಕ್ಕೆ ವಿಕಾರಿ ಜಗತ್ತು ಅಂತ ಹೇಳಲಾಗ್ತದೆ. ವಹ ಹೇ ನಿರ್ವಿಕಾರಿ ದುನಿಯಾ. ನಿರ್ವಿಕಾರಿ दुनिया से सीढ़ी उतरते उतरते फिर नीचे विकारी दुनिया में आते हैं. ನಿರ್ವಿಕಾರಿ ಜಗತ್ತಿನಿಂದ ಏಣಿ ಇಳಿತಾ ಇಳಿತಾ ನಾವು ಕೊನೆಗೆ ವಿಕಾರಿ ಜಗತ್ತಿಗೆ ಬಂದ್ಬಿಡ್ತೀವಿ. ವಹ ಹೇ ಪಾವನ್ ದುನಿಯಾ, ಯಹ ಹೇ ಪತೀತ ದುನಿಯಾ. ರಾಮರಾಜ್ಯ और ರಾವಣ ರಾಜ್ಯ ಹೇನ. ನಿರ್ವಿಕಾರಿ ಜಗತ್ತು ಅಂದರೆ ರಾಮರಾಜ್ಯ, ಪಾವನ ಪ್ರಪಂಚ. ವಿಕಾರಿ ಜಗತ್ತು ಅಂದರೆ रावण राज्य, पतित प्रपंच. समय पर दिन और रात गाए हुए हैं, ब्रह्मा का दिन और ब्रह्मा की रात. दिन सुख है, रात दुख है. रात भटकने की होती है. यूँ तो रात में कोई भटकता नहीं है, परंतु भक्ति को भटकना कहा जाता है. बाबा ಹೇಳ್ತಾರೆ, ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಅಂತ ಗಾಯನ ಇದೆ. ಹಗಲಿನಲ್ಲಿ ಸುಖ, ರಾತ್ರಿಯಲ್ಲಿ ದುಃಖ ಇದೆ. ರಾತ್ರಿಯಲ್ಲಿ ಎಲ್ಲ ಆತ್ಮರು ಅಲ್ದಾಡ್ತಾರೆ. ವಾಸ್ತವಿಕವಾಗಿ ಸ್ಥೂಲವಾದ ರಾತ್ರಿಯಲ್ಲಿ ಯಾವ ಮನುಷ್ಯರು ಮನೆ ಬಿಟ್ಟು ಹೊರಗೆ ಅಲ್ದಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ರಾತ್ರಿ ಅಂದರೆ ದ್ವಾಪರ ಕಲಿಯುಗ, ಅಂದರೆ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಅಲ್ದಾಡ್ತಾ ಇದ್ದಾರೆ, ಭಗವಂತನನ್ನು ಹುಡುಕ್ತಾ ಇದ್ದಾರೆ. ದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗೋದು, ಯಾತ್ರೆಗೆ ಹೋಗೋದು, ಜಾತ್ರೆಗೆ ಹೋಗೋದು, ಈ ಥರ ಈ ಬೇಹದ್ದಿನ ರಾತ್ರಿಯಲ್ಲಿ ಭಕ್ತರ ಅಲೆದಾಟ ಇದೆ. तुम बच्चे यहाँ आए हो सद्गति पाने के लिए. तुम्हारी आत्मा में 5 विकारों के कारण पाप थे. उनमें भी मुख्य है काम विकार, जिससे ही मनुष्य पाप आत्मा बनते हैं. ಈಗ ನೀವು ಮಕ್ಕಳು ತಂದೆಯ ಹತ್ತಿರ ಬಂದಿದ್ದೀರಿ ಸದ್ಗತಿಯನ್ನು ಪಡೆಯೋದಕ್ಕಾಗಿ. ನಿಮ್ಮಲ್ಲಿ 5 ವಿಕಾರಗಳು ಇದ್ದವು. ಆ 5 ವಿಕಾರಗಳ ಕಾರಣದಿಂದ ನೀವು ಪಾಪಾತ್ಮ ಆಗಿದ್ರಿ. ಅದರಲ್ಲಿ ಮುಖ್ಯವಾದ ವಿಕಾರ ಆಗಿದೆ ಕಾಮ ವಿಕಾರ. यह तो हर एक जानते हैं कि हम पतित हैं, भ्रष्टाचार से पैदा हुए हैं. एक काम विकार के कारण सारी क्वालिफिकेशन बिगड़ पड़ती है. इसलिए बाप कहते, इस काम विकार को जीतो तो जगत जीत नई दुनिया के मालिक बनेंगे. ಬಾಬಾ ಹೇಳ್ತಾರೆ, ಇಲ್ಲಿ ಎಲ್ಲರೂ ಭ್ರಷ್ಟಾಚಾರದಿಂದ ಹುಟ್ಟಿದ್ದಾರೆ. ಈ ಒಂದು ಕಾಮ ವಿಕಾರದ ಕಾರಣದಿಂದ ಎಲ್ಲರೂ ಚಾರಿತ್ರ್ಯಹೀನ ಆಗಿದ್ದಾರೆ.
ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಕಾಮ ವಿಕಾರವನ್ನು ಜಯಿಸಿರಿ, ಆಗ ನೀವು ಜಗಜ್ಜೀತ್ ಹೊಸ ಜಗತ್ತಿನ ಮಾಲೀಕ ಆಗ್ತೀರಿ. तो अंदर में इतनी खुशी रहनी चाहिए। मनुष्य पतित बनते हैं तो कुछ समझते नहीं। इस काम पर ही कितने हंगामे होते, कितनी अशांति, हाहाकार हो जाता है। इस समय दुनिया में हाहाकार क्यों है? क्योंकि सभी पाप आत्माएं हैं। विकारों के कारण ही असुर कहा जाता है। ಈ ವಿಕಾರದ ಕಾರಣದಿಂದ ಎಲ್ಲ ಕಡೆಗೂ ಅಶಾಂತಿ, ಹಾಹಾಕಾರ ನಡೆದಿದೆ. ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ವಿಕಾರಗಳ ಕಾರಣದಿಂದ ಕಲಿಯುಗದ ಮನುಷ್ಯರಿಗೆ असुरರು ಅಂತ ಹೇಳಲಾಗ್ತದೆ. अभी बाप द्वारा समझते हो, हम तो बिल्कुल कौड़ी मिसल वर्थ नॉट ए पेनी थे। काम की जो चीज़ नहीं है उसे आग में जलाया जाता है। अभी तुम बच्चे समझते हो, दुनिया में कोई काम की चीज़ नहीं है। सभी मनुष्य मात्र को आग लगनी है। जो कुछ इन आँखों से देखते हैं सबको आग लग जाएगी. ಬಾಬಾ ಹೇಳ್ತಾರೆ, ಇಂದು ನಾವೆಲ್ಲ ಮನುಷ್ಯರು ಕೌಡೆ ಸಮಾನ ಆಗಿದ್ದೇವೆ. ಜಗತ್ತೇ ಕೌಡೆ ಸಮಾನ ಆಗಿದೆ. ಜಗತ್ತಿನಲ್ಲಿ ಇರುವ ಒಂದು ವಸ್ತುವು ಸಹ ಕೆಲಸಕ್ಕೆ ಬರುವಂಥ ವಸ್ತು ಆಗಿ ಉಳಿದಿಲ್ಲ. ಯಾವ ವಸ್ತುವಿನಿಂದ ಯಾವುದೇ ರೀತಿಯ ಉಪಯೋಗ ಇರೋದಿಲ್ಲ ಅಂಥ ವಸ್ತುಗಳನ್ನು ಸುಟ್ಟಾಕ್ತಾರೆ. ಹಾಗೆ ಇಂದು ಈ ಜಗತ್ತೇ ಕೆಲಸಕ್ಕೆ ಬಾರದಂತಹ ವಸ್ತು ಆಗಿದೆ. ಆ ಕಾರಣದಿಂದ ಈ ಜಗತ್ತು ಇನ್ನೂ ಕೆಲವೇ ವರ್ಷಗಳಲ್ಲಿ ಸುಟ್ಟು ಹೋಗಲಿದೆ. ಎಲ್ಲ ಮನುಷ್ಯರ ದೇಹಗಳು ಸಹ ಸುಟ್ಟು ಹೋಗಲಿವೆ. सबको आग लग जाएगी, आत्मा को तो आग लगती नहीं. ಆತ್ಮ तो जैसे इंश्योर है. ಶರೀರಗಳು ಸುಟ್ಟು ಹೋಗ್ತವೆ, ಆದರೆ ಆತ್ಮಕ್ಕೆ ಯಾರೂ ನಾಶ ಮಾಡೋದಿಲ್ಲ. ಆತ್ಮಕ್ಕೆ ಬೆಂಕಿ ಹತ್ತೋದಿಲ್ಲ. ಅಂದರೆ ಆತ್ಮ ಸದಾ ಇನ್ಶೋರ್ ಆಗಿರ್ತದೆ, ಸದಾ ಅವಿನಾಶಿ ಆಗಿರ್ತದೆ, ಸುರಕ್ಷಿತವಾಗಿರ್ತದೆ. इंश्योर तो शरीर को कराते हैं, आत्मा को कभी इंश्योर कराते हैं क्या? ಆತ್ಮಕ್ಕೆ ಯಾರು ಇನ್ಶೋರ್ ಮಾಡೋದಿಲ್ಲ. ದೇಹಕ್ಕೆ ಏನು ಮಾಡ್ತಾರೆ? ಇನ್ಶೋರ್ ಮಾಡ್ತಾರೆ. बच्चों को समझाया है कि यह खेल है. आत्मा तो ऊपर में 5 तत्वों से भी ऊपर रहती. 5 तत्वों से ही सारी दुनिया की सामग्री बनती है. आत्मा तो नहीं बनती. आत्मा तो सदैव है. ಬಾಬಾ ಹೇಳ್ತಾರೆ, ಇದು ಒಂದು ಆಟ. ಆತ್ಮನ ಮೂಲ ಸ್ಥಳ ಈ 5 ತತ್ವಗಳಿಂದ ಮೇಲೆ ಇರುವಂತಹ ಉನ್ನತವಾದಂತಹ ಮನೆಯಾಗಿದೆ. ಆತ್ಮ 5 ತತ್ವಗಳಿಂದ ತಯಾರಾಗೋದಿಲ್ಲ. ದೇಹ 5 ತತ್ವಗಳಿಂದ ತಯಾರಾಗ್ತದೆ. सिर्फ आत्मा पुण्य आत्मा पाप आत्मा बनती है. आत्मा तो सदैव है ही. ಆತ್ಮ ಎಂದೂ ಸಂಪೂರ್ಣ ನಾಶ ಆಗೋದಿಲ್ಲ. ಅದು ಯಾವತ್ತೂ ಇದ್ದೇ ಇರ್ತದೆ. ಆದರೆ ಆತ್ಮ ಸ್ವಲ್ಪ ಸಮಯ ಪುಣ್ಯಾತ್ಮ, ನಂತರ ಸ್ವಲ್ಪ ಸಮಯ ಪಾಪಾತ್ಮ ಆಗ್ತದೆ. 5 विकारों से आत्मा कितनी गंदी बन पड़ती है. 5 ವಿಕಾರಗಳ ಕಾರಣದಿಂದ ಇವತ್ತು ಆತ್ಮ ಎಷ್ಟು ಕೊಳಕಾಗಿದೆ. ಅಭಿ ಬಾಪ್ ಆಯೇ ಹೇ ಪಾಪೋಂ ಸೆ छुड़ाने. ಈಗ ಬಾಬಾ ಬಂದಿದ್ದಾರೆ ಪಾಪಗಳಿಂದ ಬಿಡಿಸ್ಲಿಕ್ಕೆ.
विकार से सारा कैरेक्टर बिगड़ता है। कैरेक्टर्स किसको कहा जाता यह भी किसको पता नहीं है। ವಿಕಾರಗಳ ಕಾರಣದಿಂದ ಮನುಷ್ಯರ ಚಾರಿತ್ರ್ಯನೇ ಕೆಟ್ಟೋಗಿದೆ. ಚಾರಿತ್ರ್ಯ ಅಂದರೆ ಏನು ಅಂತಲೇ ಜನರಿಗೆ ಇವತ್ತು ಗೊತ್ತಿಲ್ಲ. गाया हुआ है पांडव राज्य कौरव राज्य, अभी पांडव कौन है यह भी कोई नहीं जानते. ಪಾಂಡವ ರಾಜ್ಯ ಕೌರವ ರಾಜ್ಯ ಅಂತ ಗಾಯನ ಇದೆ. ಆದರೆ ಪಾಂಡವರು ಯಾರು, ಅವರ ರಾಜ್ಯ ಎಲ್ಲಿತ್ತು, ಕೌರವರ ರಾಜ್ಯ ಎಲ್ಲಿತ್ತು, ಇದರ ಬಗ್ಗೆ ಒಬ್ಬರಿಗೂ ಸರಿಯಾಗಿ ಗೊತ್ತಿಲ್ಲ. ಪಾಂಡವರ ರಾಜ್ಯ ಅಂದರೆ ಈಶ್ವರೀಯ ಸರ್ಕಾರ ಅಂತ ಹೇಳ್ತಾರೆ ಬಾಬಾ. हम ईश्वरीय गवर्नमेंट के हैं. बाप आए हैं राम राज्य स्थापन करने. इस समय ईश्वरीय गवर्नमेंट क्या करती है. ಬಾಬಾ ಬಂದಿದ್ದಾರೆ ರಾಮರಾಜ್ಯದ ಸ್ಥಾಪನೆ ಮಾಡಲಿಕ್ಕೆ. ಈಶ್ವರೀಯ ಸರ್ಕಾರದ ಕೆಲಸನೇ ಆಗಿದೆ ಅನೇಕ ಆತ್ಮರನ್ನು ಪಾವನ ಮಾಡಿ ದೇವತಾ ಮಾಡುವುದು ಮತ್ತು ರಾಮರಾಜ್ಯದ ಸ್ಥಾಪನೆ ಮಾಡುವುದು. यहाँ सबको पावन बनना है, यह कोई नहीं जानते, इसलिए इसको गुप्त गवर्नमेंट कहा जाता है. ಇಲ್ಲಿ ಬಂದವರೆಲ್ಲರೂ ಪಾವನ ಆಗಿ ದೇವತಾ ಆಗೋರಿದ್ದಾರೆ. ಈ ಕೆಲಸ ಪರಮಾತ್ಮ ಮಾಡ್ತಾ ಇದ್ದಾನೆ. ಆದರೆ ಇದು ಗುಪ್ತವಾಗಿ ನಡೆದಿರುವಂತಹ ಕೆಲಸ ಆಗಿದೆ. ಈ ಸರ್ಕಾರವೂ ಸಹ ಗುಪ್ತ ಸರ್ಕಾರ ಆಗಿದೆ. यह भी मनुष्य देवता भी मनुष्य, परंतु देवता कैसे बने, किसने बनाया. देवी देवता तो होते ही है स्वर्ग में, उनको स्वर्गवासी किसने बनाया, फिर नरकवासी कैसे बने, यह तुम भी नहीं जानते थे, फिर और कैसे जानेंगे. ಮನುಷ್ಯರನ್ನು ದೇವತಾ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ. ಆ ಸ್ವರ್ಗವಾಸಿ ದೇವತೆಗಳು ಮತ್ತು ನರ್ಕವಾಸಿಗಳು ಯಾಕೆ ಆಗ್ತಾರೆ ಅನ್ನೋದರ ಬಗ್ಗೆ ನಿಮಗೂ ಗೊತ್ತಿರಲಿಲ್ಲ. ಅಂದ ಮೇಲೆ ಹೊರಗಿನ ಜನರಿಗೆ ಹೇಗೆ ಈ ವಿಚಾರ ಗೊತ್ತಿರ್ತದೆ. स्वर्ग सत्ययुग को नरक कलियुग को कहा जाता है. यह भी तुम अभी समझते हो. ನಿಮಗೂ ಈ ವಿಚಾರ ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಈಗೀಗ ನಿಮಗೆ ಅರ್ಥ ಆಗ್ತಿದೆ ಅಂದ ಮೇಲೆ ಹೊರಗಿನ ಜನರಿಗೆ ಈ ವಿಚಾರ ಹೇಗೆ ಗೊತ್ತಿರಲು ಸಾಧ್ಯ. ಆದ್ದರಿಂದ ನೀವೇ ಮಕ್ಕಳು ಈಗ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅನೇಕ ಪತಿತ ಆತ್ಮರನ್ನು ಪಾವನ ಮಾಡಬೇಕು. यह पढ़ाई है पतित से पावन बनने की. आत्मा ही पतित बनती है. पतित से पावन बनाना यह धंधा बाप ने तुमको सिखलाया है. ಪತಿತರನ್ನು ಪಾವನ ಮಾಡುವಂಥ ಉದ್ಯೋಗ ಬಾಬಾ ನಿಮಗೆ ಕಲಿಸಿದ್ದಾರೆ. पावन बनो तो पावन दुनिया में चलेंगे. आत्मा ही पावन बने तब तो स्वर्ग के लायक बनेंगे. यह ज्ञान तुम्हें इस संगम पर मिलता है. ಪಾವನ ಆದಾಗ ಮಾತ್ರ ಪಾವನ ಜಗತ್ತಿಗೆ ಹೋಗ್ತೇವೆ. ಆತ್ಮ ಪಾವನ ಆದಾಗ ಸ್ವರ್ಗಕ್ಕೆ ಲಾಯಕ ಆಗ್ತದೆ. ಈ ಜ್ಞಾನ ನಿಮಗೆ ಸಂಗಮ ಯುಗದಲ್ಲಿ ಮಾತ್ರ ದೊರೀತಾ ಇದೆ. पवित्र बनने का हथियार मिलता है. पतित पावन एक बाबा को कहा जाता. कहते हमको पावन बनाओ. यह लक्ष्मी नारायण स्वर्ग के मालिक थे. 84 जन्म लेकर पतित बने. श्याम और सुंदर
इनका नाम भी ऐसा रखा हुआ है, परंतु मनुष्य अर्थ थोड़े ही समझते हैं. ಪವಿತ್ರ ಆಗಲಿಕ್ಕೆ ಬಾಬಾ ನಮಗೆ ಈಗ ಶಕ್ತಿ ಕೊಡ್ತಾರೆ, ಜ್ಞಾನ ಯೋಗದ ಅಸ್ತ್ರಗಳನ್ನು ಕೊಡ್ತಾರೆ. ಆ ಪರಮಾತ್ಮನಿಗೆ ಮಾತ್ರ ಪತಿತ ಪಾವನ ಅಂತ ಹೇಳಲಾಗ್ತದೆ. ಅವನೇ ಬಂದು ಆತ್ಮರನ್ನು ಪಾವನ ಮಾಡ್ತಾನೆ. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕ ಆಗಿದ್ದರು. 84 ಜನ್ಮಗಳಲ್ಲಿ ಬಂದು ಕೊನೆಗೆ ಮತ್ತೆ ಇವರೇ ಪತಿತ ಆಗ್ತಾರೆ. ಆ ಕಾರಣದಿಂದ ಶ್ರೀಕೃಷ್ಣನಿಗೆ ಶ್ಯಾಮಸುಂದರ ಅಂತ ಗಾಯನ ಇದೆ. ಶ್ಯಾಮಸುಂದರ ಶಬ್ದದ ಅರ್ಥ ಮನುಷ್ಯರಿಗೆ ಗೊತ್ತಿಲ್ಲ. श्री कृष्ण की भी क्लियर समझानी मिलती है. इनमें 2 दुनियाएं कर दी है. वास्तव में दुनिया तो एक ही है. वह नई और पुरानी होती है. पहले छोटे बच्चे, फिर बड़े बन बूढ़े होते. दुनिया भी नई सो पुरानी होती. श्री कृष्णನ ಬಗ್ಗೆಯೂ ಸಹ ಸ್ಪಷ್ಟವಾದ ಜ್ಞಾನ ಇಲ್ಲಿ ಬಂದಾಗ ಗೊತ್ತಾಗ್ತದೆ. ಜಗತ್ತಿನವರು ಹೇಳ್ತಾರೆ 2 ಪ್ರಪಂಚಗಳಿವೆ ಅಂತ, 2 ಜಗತ್ತುಗಳಿವೆ ಅಂತ. ಆದರೆ ವಾಸ್ತವಿಕವಾಗಿ ಬಾಬಾ ಹೇಳ್ತಾರೆ ಜಗತ್ತು ಒಂದೇ. ಅದು ಒಮ್ಮೆ ಹೊಸದಾಗ್ತದೆ, ನಂತರ ಹಳೇದಾಗ್ತದೆ. ಹೇಗೆ ಒಬ್ಬ ಮನುಷ್ಯ ಮೊದಲು ಬಾಲಕ ಆಗಿರ್ತಾನೆ, ನಂತರ ವೃದ್ಧ ಆಗ್ತಾನೆ, ಹಾಗೆ ಈ ಜಗತ್ತು ಸಹ ಮೊದಲು ಹೊಸದಾಗಿರ್ತದೆ, ಅದೇ ಜಗತ್ತು ನಂತರ ಹಳೇದಾಗ್ತದೆ. तुम कितना माथा मारते हो समझाने के लिए, अपनी राजधानी स्थापन कर रहे हो ना. इन्होंने भी समझा है ना. समझ से कितने मीठे बने हैं. ಕಿಸ್ನೇ ಸಮझಾಯ. ಬಾಬಾ ಹೇಳ್ತಾರೆ ಒಂದೊಂದು ವಿಚಾರನೂ ಜನರಿಗೆ ತಿಳಿಸ್ಬೇಕಾದ್ರೆ ಎಷ್ಟೊಂದು ತಲೆ ಕೆಡಿಸ್ಕೋಬೇಕಾಗ್ತದೆ. ಆಗ ಮಾತ್ರ ತಿಳಿಸೋರು ಪರಿಶ್ರಮದಿಂದ ಜ್ಞಾನ ತಿಳಿಸಬೇಕು, ತಿಳ್ಕೊಳ್ಳುವಂಥವರು ಪರಿಶ್ರಮದಿಂದ ಜ್ಞಾನ ತಿಳ್ಕೋಬೇಕು. ಆಗ ಮಾತ್ರ ಅವರು ದೇವತೆಗಳಾಗಿ ಬರ್ತಾರೆ. ಆ ತಿಳುವಳಿಕೆಯಿಂದನೇ ಆ ದೇವಾತ್ಮರು ಎಷ್ಟೊಂದು ಮಧುರ ಆಗಿದ್ದಾರೆ. ಲಡಾಯಿ ಆದಿ ಕಿ ಬಾತ್ ಹಿ ನಹಿ. ಭಗವಾನ್ ಕಿತನಾ ಸಮಜ್ದಾರ್ ನಾಲೆಜ್ಫುಲ್ ಬನಾತೆ ಹೇ. ದೇವತೆಗಳ ರಾಜ್ಯದಲ್ಲಿ ಎಲ್ಲರೂ ತಿಳುವಳಿಕೆ ಉಳ್ಳವರಾಗಿರ್ತಾರೆ. ಅಲ್ಲಿ ಯುದ್ಧ ಜಗಳ ಅನ್ನೋದು ಇರೋದೇ ಇಲ್ಲ. ಹೇಗೆ ಪರಮಾತ್ಮ ಎಲ್ಲರನ್ನೂ ಜ್ಞಾನ ಸಂಪನ್ನರನ್ನಾಗಿ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಿದ್ದಾನೆ. ಶಿವ के मंदिर में जाकर नमन करते, परंतु वह कौन है क्या है कोई नहीं जानते. ಶಿವನ ಮಂದಿರಕ್ಕೆ ಹೋಗಿ ಭಕ್ತರು ಪೂಜೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಆದರೆ ಅವನು ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದು ಒಬ್ಬರೂ ತಿಳ್ಕೊಂಡಿಲ್ಲ. ಶಿವ ಕಾಶಿ ವಿಶ್ವನಾಥ ಗಂಗಾ ಬಸ್ ಸಿರ್ಫ್ कहते रहते, अर्थ जरा भी नहीं समझते. समझाओ तो कहेंगे तुम हमको क्या समझाएंगे, हम तो वेद शास्त्र आदि सब पढ़े हुए. ಕಾಶಿಗೆ ಹೋಗೋರು ಶಿವ ಕಾಶಿ ವಿಶ್ವನಾಥ ಗಂಗಾ ಕಿ ಜಯ ಅಂತ ಹೇಳ್ತಾ ಇರ್ತಾರೆ, ಬಾಯಿಂದ ಘೋಷಣೆ ಕೂಗ್ತಾ ಇರ್ತಾರೆ. ಆದರೆ ಅದರ ಅರ್ಥ ಅವ್ರಿಗೇನೆ ಗೊತ್ತಿರಲ್ಲ. ಒಂದು ವೇಳೆ ನೀವು ಹೋಗಿ ಅರ್ಥ ತಿಳಿಸಿದರೆ ಆವಾಗಲೂ ಅವರು ತಿಳ್ಕೊಳ್ಳೋದಿಲ್ಲ. ಹೇಳ್ತಾರೆ ನಾವು ವೇದ ಶಾಸ್ತ್ರ ಪುರಾಣ ಎಲ್ಲ ಓದ್ಕೊಂಡು ಬಂದಿದ್ದೀವಿ ಅಂತ. तुम बच्चों में भी नंबरवार है जो यह धारणा करते हैं.
कई तो भूल जाते क्योंकि बिल्कुल पत्थर बुद्धि बन गए. ಆದರೆ ಯಾವ ಮಕ್ಕಳಲ್ಲಿ ಚೆನ್ನಾಗಿ ಧಾರಣೆ ಆಗಿರ್ತದೆ ಅವರು ಜನರಿಗೆ ಬಹಳ ಚೆನ್ನಾಗಿ ಜ್ಞಾನ ತಿಳಿಸಿಕೊಡ್ತಾರೆ. ಕೆಲವ್ರಿಗಂತೂ ಏನು ಹೇಳಲಿಕ್ಕೆ ಬರೋದಿಲ್ಲ, ಕೇಳಿದ್ದೆಲ್ಲ ಮರ್ತು ಬಿಡ್ತಾರೆ, ಮತ್ತೆ ಕಲ್ಲು ಬುದ್ಧಿ ಆಗಿಬಿಡ್ತಾರೆ. अभी जो पारस बुद्धि बने हैं उन्हों का काम है औरों को भी पारस बुद्धि बनाना. पत्थर बुद्धि की एक्टिविटी ही ऐसी चलती है क्योंकि हंस और बगुले हुए ना. ಯಾವ ಮಕ್ಕಳು ಪಾರಸ ಬುದ್ಧಿ ಆಗಿದ್ದಾರೆ ಅವರ ಕೆಲಸ ಆಗಿದೆ ಅನೇಕರನ್ನ ಪಾರಸ ಬುದ್ಧಿಯವರನ್ನಾಗಿ ಮಾಡುವುದು. ಪತ್ಥರ ಬುದ್ಧಿ ಮಕ್ಕಳ ನಡವಳಿಕೆನೇ ಬೇರೆ ಥರ ಇರ್ತದೆ. ಹಂಸ ಕಭಿ ಕಿಸ್ಕೋ ದುಃಖ ನಹಿ ದೇತೆ, ಬಗುಲೆ ದುಃಖ ದೇತೆ. ಕಲ್ಲು ಬುದ್ಧಿ ಮಕ್ಕಳು ಅನ್ಯರಿಗೆ ದುಃಖ ಕೊಡ್ತಾರೆ, ಅಂದರೆ ಅವರು ಕೊಕ್ಕರೆ ಆಗಿರ್ತಾರೆ. ಪಾರಸ ಬುದ್ಧಿ ಮಕ್ಕಳು ಹಂಸ ಆಗಿರ್ತಾರೆ, ಅವ್ರು ಯಾರಿಗೂ ದುಃಖ ಕೊಡೋದಿಲ್ಲ. पहचान नहीं रहती है बगुले और हंस कौन कौन है. बहुत सेंटर्स पर भी ऐसे विकारी बहुत आ जाते हैं. ಆದರೆ ಬರುವಂತಹ ಮಕ್ಕಳಲ್ಲಿ ಯಾರು ಹಂಸ ಆಗಿದ್ದಾರೆ ಯಾರು ಕೊಕ್ಕರೆ ಆಗಿದ್ದಾರೆ ಅನ್ನೋದು ಗುರುತಿಸಲಿಕ್ಕೆ ಆಗೋದಿಲ್ಲ. ಅನೇಕ ವಿಕಾರಿ ಮನುಷ್ಯರು ಸಹ ಈಶ್ವರಿಯ ಕ್ಲಾಸಿಗೆ ಬಂದು ಕೂತ್ಕೊಳ್ತಾರೆ. बहाना बनाते हैं हम पवित्र रहते परंतु है झूठ. कहा भी जाता है झूठी दुनिया अभी है संगम. ಸುಳ್ಳು ಹೇಳ್ತಿರ್ತಾರೆ ನಾವು ಸಹ ಪವಿತ್ರ ಇದ್ದೇವೆ ಅಂತ. ಯಾಕೆ ಅಂದರೆ ಬಾಬಾ ಹೇಳ್ತಾರೆ ಇದು ಸುಳ್ಳಿನ ಪ್ರಪಂಚ, ಈಗ ಸಂಗಮ ಯುಗ ಬಂದಿದೆ. कितना फर्क रहता है जो झूठ बोलते झूठा काम करते वही थर्ड ग्रेड बनते. फर्स्ट सेकंड थर्ड ग्रेड होती है ना. बाप बता सकते हैं यह थर्ड ग्रेड है. ಬಾಬಾ ಹೇಳ್ತಾರೆ ಯಾವ ಮಕ್ಕಳು ಸುಳ್ಳು ಮಾತಾಡ್ತಾರೆ ಸುಳ್ಳು ಕೆಲಸ ಮಾಡ್ತಾರೆ ಅವರು ಮೂರನೇ ದರ್ಜೆಯ ಮಕ್ಕಳು. ಮಕ್ಕಳಲ್ಲಿಯೂ ಸಹ ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ ಮತ್ತು ತೃತೀಯ ದರ್ಜೆ ಅಥವಾ ಮೂರನೇ ದರ್ಜೆನೂ ಇದೆ. ಮಕ್ಕಳನ್ನು ನೋಡಿದಾಗ ಬಾಬೋರಿಗೆ ಗೊತ್ತಾಗ್ತದೆ ಯಾವ ಯಾವ ಮಕ್ಕಳು ಯಾವ ದರ್ಜೆಯಲ್ಲಿ ಇದ್ದಾರೆ ಅಂತ. ಬಾಬ್ ಸಮझाते हैं पवित्रता का पूरा सबूत देना है. कई कहते आप दोनों इकट्ठे रहते पवित्र रहते हो यह तो असंभव है. लेकिन बच्चों में योग बल न होने के कारण इतनी सहज बात भी पूरी रीति समझा नहीं सकते. ಬಾಬಾ ಹೇಳ್ತಾರೆ ಪವಿತ್ರತೆಯೇ ಮುಖ್ಯ ವಿಷಯ ಆಗಿದೆ. ಪವಿತ್ರತೆಯ ಪ್ರಮಾಣ ನೀವು ಜಗತ್ತಿಗೆ ತೋರಿಸಬೇಕು. ಇಲ್ಲಿ ಬರುವಂಥ ಅನೇಕ ದಂಪತಿಗಳು ಜೊತೆಗೇ ಇದ್ದು ಪವಿತ್ರ ಜೀವನ ನಡೆಸ್ತಿರ್ತಾರೆ. ಆದರೆ ಈ ವಿಷಯ ಹೊರಗಿನ ಜನರಿಗೆ ಹೇಳಿದರೆ ಅವರು ಒಪ್ಪೋದಿಲ್ಲ, ಹೇಳ್ತಾರೆ ಇದು ಅಸಂಭವ ಅಂತ. ಸತಿ ಪತಿ ಇಬ್ಬರೂ ಜೊತೆಗೇ ಇದ್ದು ಪವಿತ್ರವಾಗಿ ಜೀವನ ನಡೆಸುವಂಥದ್ದು ಅಸಂಭವ ಅಂತ ತಿಳ್ಕೊತಾರೆ. ಆದರೆ ಅವರಿಗೆ ಗೊತ್ತಿರಲ್ಲ ಇಲ್ಲಿ ಯೋಗ ಬಲದಿಂದ ಮಕ್ಕಳಿಗೆ ಪವಿತ್ರತೆಯ ಧಾರಣೆ ಸಹಜ ಆಗಿದೆ ಅನ್ನೋದು. उसको यह बात कोई नहीं समझाते कि हमको भगवान पढ़ाते. वह कहते पवित्र बनने से तुम 21 जन्म स्वर्ग के मालिक बनेंगे.
ಆದರೆ ಯಾರೊಬ್ಬರೂ ಸಹ ಮಕ್ಕಳು ಅವರಿಗೆ ಧೈರ್ಯದಿಂದ ಹೇಳೋದಿಲ್ಲ. ಇಲ್ಲಿ ಪರಮಾತ್ಮ ನಮಗೆ ಓದಿಸ್ತಿರೋದ್ರಿಂದ, ಪರಮಾತ್ಮನ ಶಕ್ತಿ ಇರೋದ್ರಿಂದ ಗೃಹಸ್ಥ ಜೀವನದಲ್ಲಿ ಪವಿತ್ರತೆಯಿಂದ ಇರುವುದು ನಮಗೆ ಸಹಜ ಸಾಧ್ಯವಾಗಿದೆ ಅಂತ ಮಕ್ಕಳು ಒಬ್ಬರೂ ಸಹ ಜನರಿಗೆ ನೀವು ಯಥಾರ್ಥವಾಗಿ ತಿಳಿಸಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಮಕ್ಕಳಿಗೆ ಮಾತ್ರ ಪವಿತ್ರತೆಯ ಮಹತ್ವ ಅರ್ಥ ಆಗಿದೆ. ಸಂಗಮ ಯುಗದಲ್ಲಿ ಪವಿತ್ರ ಆಗೋದ್ರಿಂದ 21 ಜನ್ಮ ನಾವು ಪವಿತ್ರ ಸ್ವರ್ಗದ ಮಾಲೀಕ ಆಗ್ತೇವೆ ಎಂಬ ನಿಶ್ಚಯ ಮಕ್ಕಳಲ್ಲಿ ಇದೆ. यह ज़बरदस्त लॉटरी मिलती है हमको और ही ಖುಷಿ ಹೋತಿ. ತಂದೆಯ ಮಕ್ಕಳಿಗೆ ಮಾತ್ರ ಅರ್ಥ ಆಗ್ತದೆ ನಮಗೆ ಇದು ಜಬರ್ದಸ್ತ್ ದೊಡ್ಡ ಲಾಟ್ರಿ ಸಿಕ್ಕಿದೆ ಅಂತ. ಹೀಗಾಗಿ ಮಕ್ಕಳಲ್ಲಿ ಖುಷಿ ಇರ್ತದೆ. ಕೈ ಬಚ್ಚೆ ಗಂಧರ್ವಿ ವಿವಾಹ ಕರ್ ಪವಿತ್ರ ರಹ ಕರ್ ದಿಖಾತೆ ಹೇ. ದೇವತಾಯೇ ಪವಿತ್ರ है ना, अपवित्र से पवित्र तो एक बाप ही बनाएंगे. ಸಂಗಮ ಯುಗದಲ್ಲಿ ಕೆಲವರು ಗಂಧರ್ವ ವಿವಾಹ ಮಾಡಿಕೊಂಡು ಸತಿಪತಿ ಜೊತೆಗೇ ಇದ್ದು ಪವಿತ್ರವಾಗಿ ಇರ್ತಾರೆ. ಅಂಥ ಒಂದು ಶಕ್ತಿ ಪರಮಾತ್ಮನೇ ಅವರಿಗೆ ಕೊಟ್ಟಿರ್ತಾನೆ. ಅಪವಿತ್ರ ಆತ್ಮರನ್ನು ಪವಿತ್ರ ಮಾಡುವಂಥ ಶಕ್ತಿ ಕೇವಲ ಪರಮಾತ್ಮ ತಂದೆಯಲ್ಲಿ ಮಾತ್ರ ಇದೆ. यह भी समझाया है ज्ञान भक्ति और वैराग्य. ज्ञान और भक्ति आधा आधा, फिर भक्ति के बाद है वैराग्य. ಈ ಥರನೂ ಹೇಳಲಾಗ್ತದೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಜ್ಞಾನ ಅರ್ಧ ಕಲ್ಪ, ಭಕ್ತಿ ಅರ್ಧ ಕಲ್ಪ, ಸಂಗಮ ಯುಗದಲ್ಲಿ ವೈರಾಗ್ಯ. अभी इस पतित दुनिया में नहीं रहना है, यह कपड़े उतार घर जाना है. 84 का चक्र अभी पूरा हुआ. ಈ ಪತಿತ ಜಗತ್ತಿನಲ್ಲಿ ಇನ್ನು ಜಾಸ್ತಿ ದಿನ ನಾವು ಇರುವಂತೆ ಇಲ್ಲ. ಈ ದೇಹವೆಂಬ ವಸ್ತ್ರಗಳನ್ನು ಬಿಟ್ಟು ನಾವು ಮನೆಗೆ ಹೋಗೋರಿದ್ದೇವೆ. 84 का चक्र पूरा हुआ, अभी हम जाते हैं शांति धाम. पहली अल्फ की बात नहीं भूलनी. यह भी बच्चे समझते हैं यह पुरानी दुनिया ख़त्म ज़रूर होनी है. बाप नई दुनिया स्थापन करते हैं. बाप अनेक बार नई दुनिया स्थापन करने आए हैं. फिर नरक का विनाश हो जाता है. नरक कितना बड़ा है, ಸ್ವರ್ಗ ಕಿತನ छोटा है. ಏನೇ ಆಗಲಿ ನಾವು ಮೊದಲನೇ ವಿಚಾರ ಅಂದರೆ ಅಲ್ಫ್ ಅರ್ಥಾತ್ ಪರಮಾತ್ಮನನ್ನು ಮರಿಬಾರ್ದು. ಆ ತಂದೆನೇ ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕಾಗಿ ಬಂದಿದ್ದಾರೆ. ಹೊಸ ಜಗತ್ತು ಚಿಕ್ಕದಾಗಿರ್ತದೆ. ಹಳೆ ಜಗತ್ತು ಅಂದರೆ ನರಕ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ. ನई दुनिया में एक धर्म, यहाँ कितने ढेर धर्म है. लिखा हुआ भी है शंकर द्वारा विनाश. अनेक धर्मों का विनाश होता है, फिर ब्रह्मा द्वारा एक धर्म की स्थापना होती है. ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರ್ತದೆ. ಹಳೆ ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ. ಗಾಯನ ಇದೆ ಶಂಕರನ ಮೂಲಕ ಅನೇಕ ಧರ್ಮಗಳ ವಿನಾಶ, ಬ್ರಹ್ಮನ ಮೂಲಕ ಏಕ ಧರ್ಮದ ಸ್ಥಾಪನೆ. यह धर्म किसने स्थापन किया? ब्रह्मा ने तो नहीं किया. ब्रह्मा ही पतित से फिर पावन बनते हैं. मेरे लिए तो नहीं कहेंगे पतित से पावन.
पावन है तो लक्ष्मी नारायण नाम है, पतित है तो ब्रह्मा नाम है। ब्रह्मा का दिन, ब्रह्मा की रात, उनको अनादि क्रिएटर कहा जाता है। ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡೋನು ಪರಮಾತ್ಮ ಆಗಿದ್ದಾನೆ. ಪರಮಾತ್ಮ ಪತಿತರಿಂದ ಪಾವನ ಆಗೋದಿಲ್ಲ, ಅವನು ಸದಾ ಪಾವನ ಆಗಿರ್ತಾನೆ. ಬ್ರಹ್ಮ ಬಾಬಾ ಒಮ್ಮೆ ಪತಿತ ಆಗ್ತಾರೆ, ನಾರಾಯಣ ಆದಾಗ ಪಾವನ ಆಗ್ತಾರೆ. ಆದ್ದರಿಂದ ಪರಮಾತ್ಮ ಶಿವನಿಗೆ ಅನಾದಿ ಕ್ರಿಯೇಟರ್ ಅಂತ ಹೇಳಲಾಗ್ತದೆ, अनादि रचयिता ಅಂತ ಹೇಳಲಾಗ್ತದೆ. आत्मा ये तो है ही, आत्माओं का क्रिएटर नहीं कहेंगे, इसलिए अनादि कहा जाता है. बाप अनादि तो आत्मा ये भी अनादि, खेल भी अनादि. ಅನಾದಿ ರಚಯಿತ ಅಂದರೆ ಆತ್ಮರನ್ನು ರಚನೆ ಮಾಡೋದಿಲ್ಲ, ಅವನು ಅನಾದಿ ಪರಮಾತ್ಮ ರಚಯಿತ. ಆತ್ಮಗಳು ಅನಾದಿ ರಚನೆ ಮತ್ತು ಸೃಷ್ಟಿ ನಾಟಕವೂ ಸಹ ಅನಾದಿ ನಾಟಕ ಅಂತ ಹೇಳ್ತಾರೆ ಬಾಬಾ. यह अनादि बना बनाया ड्रामा है. स्व आत्मा को सृष्टि चक्र के आदि मध्य अंत्य के ड्यूरेशन का ज्ञान मिलता है. ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಸಂಗಮ ಯುಗದಲ್ಲಿ ಸ್ವ ಆತ್ಮಕ್ಕೆ ಈ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಪ್ರಾಪ್ತಿಯಾಗ್ತದೆ. ಯಹ ಕಿಸ್ನೆ ದಿಯಾ, ಬಾಪನೆ. ಆ ಜ್ಞಾನ ಕೊಡೋನು ಯಾರು ಅಂದರೆ ಅವನು ಅನಾದಿ ತಂದೆ. ತುಮ್ 21 जन्म के लिए धनी के बन जाते हो, फिर रावण राज्य में निर्धन बन जाते हो, फिर कैरेक्टर्स बिगड़ने लगते. ವಿಕಾರ ಹೇನ. ತಂದೆಯಿಂದ ನೀವು 21 ಜನ್ಮಕ್ಕೆ ಸನಾಥರಾಗ್ತೀರಿ. ನಂತರ ರಾವಣ ರಾಜ್ಯದಲ್ಲಿ ಅನಾಥರಾಗ್ತೀರಿ, ನಿರ್ಧನಿಕರಾಗ್ತೀರಿ. ರಾವಣ ರಾಜ್ಯದಲ್ಲಿ ಎಲ್ಲರ ಚಾರಿತ್ರ್ಯ ಕೆಟ್ಟೋಗ್ತದೆ. ವಿಕಾರಗಳ ಕಾರಣದಿಂದ ಮನುಷ್ಯ ಚಾರಿತ್ರ್ಯಹೀನ ಆಗ್ತಾನೆ. मनुष्य समझते हैं नर्क स्वर्ग सब इकट्ठे चलते. अभी तुम बच्चों को कितना क्लियर समझाया जाता है, अभी तुम गुप्त हो. शास्त्रों में क्या क्या लिख दिया है, कितना सूत मूंझा हुआ है. ಜನ ತಿಳ್ಕೊಂಡಿದ್ದಾರೆ ಸ್ವರ್ಗ ನರಕ ಒಟ್ಟಿಗೆ ಇರ್ತದೆ ಅಂತ. ಆದರೆ ನಿಮಗೀಗ ತಿಳಿದಿದೆ ಸ್ವರ್ಗದ ಸಮಯನೇ ಬೇರೆ, ನರಕದ ಸಮಯನೇ ಬೇರೆ ಆಗಿದೆ. ನೀವೆಷ್ಟು ಗುಪ್ತವಾಗಿ ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ. ಶಾಸ್ತ್ರ ಪುರಾಣಗಳಲ್ಲಿ ಏನೆಲ್ಲ ಬರೆದಿಟ್ಟಿದ್ದಾರೆ. ಕಿತನ ಸೂತ ಮುಂಜಾವ, ಗೊಂದಲನೇ ಗೊಂದಲ ಆಗಿಬಿಟ್ಟಿದೆ. ಬಾಪ್ ಕೋ ಬುಲಾತೆ हम कोई काम के नहीं रहे, आकर पावन बनाकर हमारे कैरेक्टर्स सुधारो. तुम्हारे कितने कैरेक्टर्स सुधरते, कई तो सुधरने के बदले और ही बिगड़ते. ತಂದೆಗೆ ಎಲ್ಲರೂ ಕರೀತಾರೆ, ಹೇ ಪರಮಾತ್ಮ, ಬಂದು ನಮಗೆ ಪಾವನ ಮಾಡಿ ನಮ್ಮ ಚಾರಿತ್ರ್ಯವನ್ನು ಸುಧಾರಣೆ ಮಾಡು. ಈಗ ತಂದೆಯ ಮಕ್ಕಳಾದ ಮೇಲೆ ನಿಮ್ಮ ಚಾರಿತ್ರ್ಯ ಎಷ್ಟೊಂದು ಉನ್ನತ ಮಟ್ಟಕ್ಕೆ ಬಂದಿದೆ. ಆದರೆ ಜ್ಞಾನ ಮಾರ್ಗದಲ್ಲೂ ಸಹ ಕೆಲವರ ಚಾರಿತ್ರ್ಯ ಸುಧಾರಣೆ ಆಗ್ತದೆ, ಕೆಲವರ ಚಾರಿತ್ರ್ಯ ಇನ್ನಿಷ್ಟು ಕೆಟ್ಟೋಗ್ತದೆ. ಚಲನ್ ಸೇ ಹಿ ಮಾಲೂಮ್ ಪಡ್ ಜಾತಾ ಹೈ, आज हंस कहलाते हैं, कल बगुला बन पड़ते हैं, देरी नहीं लगती. ಮಕ್ಕಳ ನಡವಳಿಕೆಯಿಂದನೇ
ಗೊತ್ತಾಗಿ ಬಿಡ್ತದೆ. ಯಾರು ಹಂಸ ಆಗಿದ್ದರೆ ಯಾರು ಕೊಕ್ಕರೆ ಆಗಿದ್ದಾರೆ. ಕೆಲವರು ಇವತ್ತು ಹಂಸ ಆಗಿರ್ತಾರೆ, ಇನ್ನೊಂದು ದಿನ ಕೊಕ್ಕರೆ ಆಗಿರ್ತಾರೆ. माया भी बड़ी गुप्त है, यहाँ कुछ देखने में आता थोड़े ही है, बाहर निकलने से दिखाई पड़ता है, फिर आश्चर्यवत सुनंती भागंती हो जाते. ಮಾಯೆನು ಗುಪ್ತವಾಗಿ ಬಂದು ಮಕ್ಕಳನ್ನು ಕೆಡಿಸ್ತದೆ. ಕ್ಲಾಸಲ್ಲಿ ಇದ್ದಾಗ ಯಾರು ಹೇಗೆ ಅಂತ ಗೊತ್ತಾಗೋದಿಲ್ಲ. ಹೊರಗೆ ಹೋದಾಗ ಅವರ ನಡವಳಿಕೆಯಿಂದ ಗೊತ್ತಾಗ್ತದೆ. ಅಂಥ ಮಕ್ಕಳು ಆಶ್ಚರ್ಯದಿಂದ ಜ್ಞಾನ ಕೇಳ್ತಾರೆ, ಜನರಿಗೂ ತಿಳಿಸ್ತಾರೆ. ಆದರೆ ಮಾಯೆಗೆ ವಶ ಆಗಿ ಒಮ್ಮೊಮ್ಮೆ ಓಡಿ ಹೋಗ್ತಾರೆ, ತಂದೆಯ ಕೈ ಬಿಟ್ಟು ಹೋಗ್ತಾರೆ. इतनी जोर से गिरते जो हड गुड ही टूट जाते. ಇಂದ್ರಪ್ರಸ್ಥ ಕಿ ಬಾತ್ ಹೇನ. ಒಮ್ಮೊಮ್ಮೆ ಮಕ್ಕಳು ಎಷ್ಟು ಜೋರಾಗಿ ಬಿದ್ದು ಹೋಗ್ತಾರೆ ಅಂದರೆ ಅವರ ಮೂಳೆಯೂ ಸಹ ಪುಡಿ ಪುಡಿಯಾಗಿ ಬಿಡ್ತದೆ. ಇದು ಇಂದ್ರಪ್ರಸ್ಥದ ವಿಷಯ ಆಗಿದೆ. ಮಾಲೂಮ್ ತೋ ಪಡ್ ಹಿ ಜಾತಾ ಹೈ, ಐಸೆ ಕೋ ಫಿರ್ ಸಭಾ ಮೇ ನಹಿ ಆನಾ ಚಾಹಿಯೆ. ಇದು ಜ್ಞಾನ ಇಂದ್ರನ ಸಭೆ ಆಗಿರುವ ಕಾರಣ ಯಾರು ಹೇಗೆ ಅನ್ನೋದು ಇಲ್ಲಿ ಗೊತ್ತಾಗಿ ಬಿಡ್ತದೆ. ಯಾರು ತಪ್ಪು ಮಾಡ್ತಾರೆ ಅವರು ಮತ್ತೊಮ್ಮೆ ಈ ಸಭೆಗೆ ಬರಬಾರದು. थोड़ा बहुत ज्ञान सुना है तो स्वर्ग में आ ही जाते. ज्ञान का विनाश नहीं होता लेकिन पदभ्रष्ट हो जाएगा. ಅಲ್ಪ ಸ್ವಲ್ಪ ಜ್ಞಾನ ಕೇಳಿದ್ದಕ್ಕೆ ಬಿದ್ದು ಹೋದವರು ಅಥವಾ ಕೈ ಬಿಟ್ಟು ಹೋದವರು ಸಹ ಸ್ವರ್ಗದಲ್ಲಿ ಬರ್ತಾರೆ. ಆದರೆ ತಮ್ಮ ಪದವಿಯನ್ನು, ಶ್ರೇಷ್ಠ ಪದವಿಯನ್ನು ಅವರು ಕಳ್ಕೋತಾರೆ. ಅಭಿ ತುಮ್ ಸಮಜ್ತೆ ಹೋ ಯಹ ಚಕ್ರ ಕೈಸೆ ಫಿರ್ತಾ ಹೈ. ಈಗ ನಿಮಗೆ ತಿಳಿದಿದೆ ಈ ನಾಟಕದ ಚಕ್ರ ಹೇಗೆ ಸುತ್ತಾಗ್ತದೆ. ಅಭಿ ತುಮ್ ಬಚ್ಚೋं की बुद्धि कितनी पलटती है, फिर भी माया धोखा जरूर देती है. ಈಗ ನಿಮ್ಮ ಬುದ್ಧಿ ಎಷ್ಟೊಂದು ಪರಿವರ್ತನೆ ಆಗ್ತಿದೆ, ಆದರೂ ಸಹ ಮಾಯೆ ಮತ್ತೆ ಮತ್ತೆ ಮೋಸ ಮಾಡ್ತಾನೆ ಇರ್ತದೆ. ಇಚ್ಛಾ ಮಾತ್ರಂ ಅವಿದ್ಯ, ಕೋಯಿ ಇಚ್ಛಾ ರಖಿ ತೋ ಗಯಾ. ಇಲ್ಲಿ ನಾವು ಇಚ್ಛಾ ಮಾತ್ರಂ ಅವಿದ್ಯಾ ಆಗಬೇಕು. ಲೌಕಿಕದ ಯಾವ ಇಚ್ಛೆಯೂ ಸಹ ನಮ್ಮಲ್ಲಿ ಇರಬಾರದು. ಇಚ್ಛೆ ಇತ್ತು ಅಂದರೆ ನಾವು ಜ್ಞಾನ ಮಾರ್ಗದಿಂದ ಬಿದ್ದು ಹೋಗ್ತೇವೆ. ವರ್ಥ ನಾಟ್ ಎ ಪೆನಿ ಬನ್ ಜಾತೆ. अच्छे अच्छे महारथियों को भी माया किसी न किसी प्रकार से धोखा देती है, फिर वह दिल पर चढ़ नहीं सकते. ವಜ್ರದ ಸಮಾನ ಆಗ್ತಾ ಆಗ್ತಾ ಮಕ್ಕಳು ಒಮ್ಮೊಮ್ಮೆ ಒಂದು ನಯಾ ಪೈಸೆಗೆ ಸಮಾನ ಆಗ್ತಾರೆ. ಒಳ್ಳೊಳ್ಳೆ ಮಹಾರಥಿ ಮಕ್ಕಳಿಗೂ ಮಾಯೆ ಮೋಸ ಮಾಡ್ತದೆ. ಅಂಥ ಮಕ್ಕಳು ತಂದೆಯ ಹೃದಯವನ್ನು ಏರೋದಿಲ್ಲ. कोई तो बच्चे ऐसे होते जो बाप को भी ख़त्म करने में देरी नहीं करते, परिवार को भी ख़त्म कर देते हैं. महान ಪಾಪ ಆತ್ಮ ಏ. ಇಂದಿನ ಪ್ರಪಂಚದಲ್ಲಿ ಎಂಥೆಂಥ ಮಕ್ಕಳಿದ್ದಾರಂದರೆ ತಂದೆಗೂ ಕೊಲೆ ಮಾಡ್ತಾರೆ, ಇಡೀ ಪರಿವಾರದ ಕೊಲೆನೇ ಮಾಡಿಬಿಡ್ತಾರೆ. ಅಂಥಂಥ ಮಹಾನ ಪಾಪಾತ್ಮರು ಈ ಪಾಪದ ಜಗತ್ತಿನಲ್ಲಿ ಇದ್ದಾರೆ. ರಾವಣ ಕ್ಯಾ ಕ್ಯಾ ಕರಾ ದೇತಾ ಹೈ, ಬಹುತ್ ನಫರತ್ ಆತಿ ಹೈ, ಕಿತನಿ ಡರ್ಟಿ ದುನಿಯಾ ಹೈ, ಇಸ್ಸೆ ಕಭಿ ದಿಲ್ ನಹಿ ಲಗಾನಿ. ರಾವಣ ನೋಡಿ
ಮನುಷ್ಯರಿಂದ ಎಂಥೆಂಥ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಈ ರಾವಣನ ಜಗತ್ತು ಎಷ್ಟು ಹೊಲಸಾಗಿದೆ. ನೋಡಿದ್ರೇ ಅದರ ಮೇಲೆ ತಿರಸ್ಕಾರ ಬರಬೇಕು. ರಾವಣನ ರಾಜ್ಯಕ್ಕೆ ನಮ್ಮ ಮನಸ್ಸನ್ನು ನಾವು ಕೊಡಬಾರದು. ರಾವಣ ರಾಜ್ಯದಲ್ಲಿ ನಮಗೆ ಯಾವುದೇ ರೀತಿಯ ಮಮತ್ವ ಇರಬಾರದು. ಪವಿತ್ರ ಬನನೆ ಕಿ ಬಡಿ ಹಿಮ್ಮತ್ ಚಾಹಿಯೆ. विश्व के बादशाही की प्राइज़ लेने के लिए ಪವಿತ್ರತಾ ಹೇ ಮುಖ್ಯ. ಪವಿತ್ರ ಆಗಲಿಕ್ಕೆ ಬಹಳ ಧೈರ್ಯ ಇರಬೇಕು. ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನ ಪಡಿಬೇಕಾದರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿದೆ ಪವಿತ್ರತೆ. ಪವಿತ್ರತಾ ಪರ್ ಕಿತನೆ ಹಂಗಾಮೆ ಹೋತೆ. ಪವಿತ್ರತೆಯ ವಿಷಯದಲ್ಲಿನೇ ಅನೇಕ ರೀತಿಯ ಗಲಾಟೆಗಳು ನಡೀತವೆ. ಗಾಂಧಿ भी कहते थे पतित पावन आओ. अब बाप कहते हिस्ट्री जोग्राफी फिर से रिपीट होती है. ಗಾಂಧೀಜಿಯವರು ಸಹ ಹಾಡ್ತಿದ್ರು, ಪತಿತ ಪಾವನ ಸೀತಾರಾಮ್, ಹೇ ಪತಿತ ಪಾವನ ಬಾ ಅಂತ ಕರೀತಿದ್ರು. ಬಾಬಾ ಹೇಳ್ತಾರೆ, ಹಿಂದೆ ಏನು ನಡೆದು ಹೋಗಿದೆಯೋ ಆ ಇತಿಹಾಸದ ಪುನರಾವರ್ತನೆ ಆಗ್ತಿದೆ. ಸಬ್ಕೋ ವಾಪಿಸ್ ಆನಾ ಹೀ ಹೇ, ತಬ್ ತೋ ಇಕಟ್ಟಾ ಜಾವೆ. ಈ ನಾಟಕದ ಎಲ್ಲ ಪಾತ್ರಧಾರಿಗಳು ಮನೆಯಿಂದ ವೇದಿಕೆಗೆ ಬರಲೇಬೇಕು. ಆಗ ಮಾತ್ರ ವಾಪಸ್ ಹೋಗಲು ಸಾಧ್ಯವಾಗ್ತದೆ. बाप भी तो आए हैं ना सबको घर ले जाने के लिए. बाप के आने बिगर कोई वापिस जा नहीं सकते. ಬಾಬನೂ ಬಂದಿದ್ದಾರಲ್ವ ಎಲ್ಲರನ್ನೂ ಕರ್ಕೊಂಡು ಹೋಗೋದಕ್ಕಾಗಿ. ತಂದೆ ಬರದೇ ವಿನಃ ಯಾರೊಬ್ಬರೂ ಸಹ ಮನೆಗೆ ವಾಪಸ್ ಹೋಗುವಂತೆ ಇಲ್ಲ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए ಮುಖ್ಯ ಸಾರ. ಧಾರಣೆಗಾಗಿ ಮುಖ್ಯಾಂಶಗಳು. माया के धोखे से बचने के लिए किसी भी प्रकार की इच्छा नहीं रखनी है. इच्छा मात्रम अविद्या बनना है. ಮಾಯೆಯ ಮೋಸದಿಂದ ರಕ್ಷಿಸಿಕೊಳ್ಳಲು ಯಾವುದೇ ಪ್ರಕಾರದ ಇಚ್ಛೆ ಇರಬಾರದು. ಮಾಯೆಯ ಮೋಸದಿಂದ ರಕ್ಷಿಸಿಕೊಳ್ಳುವುದಾದರೆ ಇಚ್ಛಾ ಮಾತ್ರಂ ಅವಿದ್ಯ ಆಗಬೇಕು. ಯಾವುದೇ ಪ್ರಕಾರದ ಇಚ್ಛೆ ನಮ್ಮಲ್ಲಿ ಇರಬಾರದು. ಎರಡನೇದು, विश्व के बादशाही की प्राइज़ लेने के लिए मुख्य है पवित्रता. इसलिए पवित्र बनने की हिम्मत रखनी है. अपने कैरेक्टर्स सुधारने हैं. ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನ ಪಡಿಬೇಕಾದರೆ ಮುಖ್ಯವಾಗಿದೆ ಪವಿತ್ರತೆ. ಅದಕ್ಕಾಗಿ ಪವಿತ್ರ ಆಗುವ ಧೈರ್ಯ, ಪವಿತ್ರತೆಯ ಧಾರಣೆ ಮಾಡಿಕೊಳ್ಳುವ ಧೈರ್ಯ ನಮ್ಮಲ್ಲಿ ಇರಬೇಕು. ಅಪ್ನೆ ಕ್ಯಾರೆಕ್ಟರ್ಸ್ ಸುಧಾರಣೆ, ನಮ್ಮ ಚಾರಿತ್ರ್ಯವನ್ನು ನಾವು ಸುಧಾರಿಸಿಕೊಳ್ಳಬೇಕು. वरदान, सदा याद की छत्र छाया के नीचे मर्यादा की लकीर के अंदर रहने वाले माया जीत विजयी भव.
ಸದಾ ನೆನಪಿನ ಛತ್ರಛಾಯೆಯಲ್ಲಿ ಇದ್ದು ಮರ್ಯಾದೆಯ ರೇಖೆಯನ್ನು ದಾಟದೆ ಮರ್ಯಾದೆಯ ರೇಖೆಯ ಒಳಗೆ ಇರುವಂತಹ ಮಾಯಾಜೀತ ವಿಜಯಿ ಭವ. बाप की याद ही छत्र छाया है. छत्र छाया में रहना अर्थात माया जीत विजयी बनना. ತಂದೆಯ ನೆನಪೇ ಛತ್ರ ಛಾಯೆ ಆಗಿದೆ. ಛತ್ರ ಛಾಯೆಯಲ್ಲಿ ಇರುವುದು ಅಂದರೆ ಮಾಯಾಜೀತ ವಿಜಯಿ ಆಗುವುದು. सदा याद की छत्र छाया के नीचे और मर्यादा की लकीर के अंदर रहो तो कोई की हिम्मत नहीं अंदर आने की. ಸದಾ ತಂದೆಯ ಛತ್ರ ಛಾಯೆಯ ಒಳಗೆ ಇರಿ, ಮರ್ಯಾದೆಯ ರೇಖೆಗಳ ಒಳಗೆ ಇರಿ. ಆಗ ಯಾರು ನಿಮ್ಮ ಹತ್ತಿರ ಬರಲು साहस ಮಾಡೋದಿಲ್ಲ. मर्यादा की लकीर से बाहर निकलते हो तो माया भी अपना बनाने में होशियार है. ಮರ್ಯಾದೆಯ ರೇಖೆಯನ್ನು ದಾಟಿ ಹೊರಗೆ ಹೋದಾಗ ಮಾಯೆ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತದೆ. लेकिन हम अनेक बार विजयी बने हैं. विजय माला हमारा ही यादगार है. इस स्मृति से सदा समर्थ रहो तो माया से हार हो नहीं सकती. ಆದರೆ ನೀವು ಅನೇಕ ಸಲ ವಿಜಯಿಯಾಗಿದ್ದೀರಿ. ಕಲ್ಪ ಕಲ್ಪದ ವಿಜಯಿ ಆತ್ಮ ಆಗಿದ್ದೀರಿ. ವಿಜಯ ಮಾಲೆ ನಿಮ್ಮದೇ ಪ್ರತೀಕ ಆಗಿದೆ ಅಥವಾ ಸ್ಮಾರಕ ಆಗಿದೆ ಎಂಬ ಸ್ಮೃತಿಯಿಂದ ಸದಾ ಸಮರ್ಥ ಆಗಿರಿ. ಆಗ ಮಾಯೆಗೆ ನೀವು ಸೋಲೋದಿಲ್ಲ. श्लोगन. सर्व खजानों को स्वयं में समा लो तो संपन्नता का अनुभव होता रहेगा. ಸರ್ವ ಖಜಾನೆಗಳಿಂದ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಿರಿ. ಸರ್ವ ಖಜಾನೆಗಳನ್ನು ನಿಮ್ಮಲ್ಲಿ ತುಂಬಿಕೊಳ್ಳಿರಿ. ಆಗ ಸಂಪನ್ನತೆಯ ಅನುಭವ ಆಗುವುದು. अच्छा, ओम. ನೆಲೆಯೂ ದೊರಕದು
ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವಾ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. सुन्दरं सत्यं शिवं सुन्दरं सत्यं शिवं सुन्दरं सत्यं शिवं सुन्दरं. शिवने सत्य शिवने सुन्दर ಅವನ ನೆನಪು ಮಧುರ ಮಧುರ. ಶಿವನೇ ಸತ್ಯ ಶಿವನೇ ಸುಂದರ ಅವನ ನೆನಪು ಮಧುರ ಮಧುರ. ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ.